ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹಿಮ ಮಂಜು. ಕ್ವಿಕ್ಕಾಗಿ ನನ್ನ ಮಿನಿ ಫ್ರಿಜ್ ಟೂರ್ ತೋರಿಸ್ತೀನಿ. ಸೊ ನಾನು ಹೀಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ರ್ಯಾಕಲ್ಲಿ ಕ್ವಿಕ್ ಸೈಡಲ್ಲಿ ನಾನು ಯಾವಾಗಲೂ ಮಿಲ್ಕ್ ಅಥವಾ ಕರ್ಡ್ನ ಸ್ಟೋರ್ ಮಾಡ್ಕೊತೀನಿ, ಈಸಿ ಇರುತ್ತೆ ತೊಗೊಳಕ್ಕೆ ಅಂತ. ಇನ್ನು ಸೆಕೆಂಡಲ್ಲಿ ನಾನು ಏನು ಹಿಟ್ಟಾಗಿರ್ಬೋದು, ಬೇರೆ ಏನಾದರೂ ಉಳಿದಿರೋ ಐಟಮ್ಸ್ ಏನಾದರೂ ಇದ್ದರೆ ಮನೇಲಿ ಇಟ್ಕೊತೀನಿ. ಇನ್ನು ಈ ಥರ ಕಂಟೈನರ್ಸಲ್ಲಿ ನಾನು ವೆಜ್ಜಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ. ಈ ಬಾಕ್ಸ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ವೆಜ್ಜಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ. ಇನ್ನು ಯಾವುದಾದ್ರೂ ಹಸಿ ಕಾಳುಗಳಿದ್ರೆ ಅದನ್ನೆಲ್ಲನೂ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಒಂದು ವಾರಕ್ಕಾಗಂಗೆ. ಸೊ ಇಲ್ಲಿ ನಾನು ಬಟಾಣಿ, ಹಲಸಂದಿ ಕಾಳು, ಜೋಳ ಎಲ್ಲ ಇತ್ತು, ಅದನ್ನು ಕೂಡ ಬಿಡಿಸಿ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಈ ಥರ ಬಾಕ್ಸಸ್ಸಲ್ಲಿ ನಾನು ಎಲ್ಲ ವೆಜಿಟೇಬಲ್ಸ್ನ ಕೂಡ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ಯಾವುದು ಕೂಡ ಕಟ್ ಮಾಡಿ ಇಟ್ಕೊಳ್ಳಲ್ಲ, ಎಲ್ಲ ಹಾಗೆ ಇಟ್ಕೊತೀನಿ ಫ್ರೆಶ್ ಆಗಿರೋದ್ರಿಂದ. ಇದು ಪ್ಯಾಕ್ ಆಫ್ 6 ಬಂದಿತ್ತು, ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಬೇಕಂದರೆ ಚೆಕ್ ಮಾಡಿ. ಆ್ಯಂಡ್ ಇದನ್ನು ನಾನು ಆಫ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು ಒಂದು ಶಾಪಲ್ಲಿ. ಸೊ ಇದಕ್ಕೆ 3 ಕಂಪಾರ್ಟ್ಮೆಂಟ್ ಇದೆ. ಒಗ್ಗರಣೆಗೆಲ್ಲ ಏನಾದರೂ ಬೇಕಂದರೆ ಎಮರ್ಜೆನ್ಸಿಗೆ ಒಂದು ಸತಿ ತಗೊಂಡು ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಕೂಡ ನಾನು ಮನೆ ಹತ್ರ ಇರೋ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದ್ದು. ಇದು ತುಂಬಾ ಅಗ್ಲವಾಗಿದೆ, ಸೊ ನನಗೆ ಸೊಪ್ಪು ಎಲ್ಲ ಹಾಕಿಡಕ್ಕೆ ಸರಿ ಹೋಗುತ್ತೆ. ಫ್ರಿಜ್ಜಲ್ಲಿರೋ ಫ್ರೂಟ್ ಬಾಸ್ಕೆಟಲ್ಲಿ ನಾನು ಯಾವಾಗ ಫ್ಲವರ್ಸ್ ಸ್ಟೋರ್ ಮಾಡಿರೋದು. ಇನ್ನು ಈ ಕಡೆ ಬಂದರೆ ಆಲ್ಮೋಸ್ಟ್ 50% ಎಂಟಿನೇ ಇದೆ. ಸೊ ಮೇಲೆ ನಾನು ಶುಂಠಿ, ಬೆಳ್ಳುಳ್ಳಿ ಎರಡನ್ನೂ ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಎಮರ್ಜೆನ್ಸಿಗೆ ನನಗೆ ಪೇಸ್ಟ್ ಮಾಡ್ಕೊಬೇಕಂದ್ರೆ ಆಗುತ್ತೆ ಅಂತ. ನಂಗೆ ಪೇಸ್ಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಹಾಗಾಗಿ ಈ ಥರ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇನ್ನು ಇಲ್ಲೆಲ್ಲ ನಾನು ಸಾಸಸ್ನ ಇಟ್ಕೊಂಡಿದ್ದೀನಿ. ಸೊ ಜಾಸ್ತಿ ಬಳಸಲ್ಲ, ಕಡಿಮೆ, ಹಾಗಾಗಿ ಚಿಕ್ಕ ಚಿಕ್ಕ ಸ್ಯಾಚೆಟ್ಸು ಅಥವಾ ಆ ಥರದನ್ನು ತೊಗೊಂಡಿದ್ದೀನಿ. ಇನ್ನು ವಾಟರ್ ಬಾಟಲು, ಲೆಮನ್ನು ಎಲ್ಲ ಈ ಥರ ಇಟ್ಕೊಂಡಿರ್ತೀನಿ. ಸೊ ಇನ್ನು ಫ್ರೀಸರಿಗೆ ಬರೋದಾದರೆ ನಾನು ಫ್ರೀಸರಲ್ಲೂ ಅಷ್ಟೇ ಯಾವುದೇ ಥರ ಕಾಳುಗಳಾಗಿರ್ಬೋದು, ಯಾವುದೇ ಥರ ದಿನಸಿ ಪದಾರ್ಥಗಳನ್ನ ನಾನು ಇಡೋಕ್ಕೋಗಲ್ಲ. ಸೊ ಇಲ್ಲಿ ನಾನು ಸೀಡ್ಸ್ನ ಇಟ್ಕೊಂಡಿದ್ದೀನಿ. ಅಂದರೆ ಸೀಡ್ಸ್ ನನ್ನ ಹಸ್ಬೆಂಡು ನಾನು ಇಬ್ಬರೇ ಯೂಸ್ ಮಾಡೋದು, ಹಾಗಾಗಿ ನಾನು ಇಲ್ಲಿ ಸೀಡ್ಸ್ ಎಲ್ಲ ಫ್ರೀಸರಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ದಿನ ಹಾಲು ಕಾಯಿಸ್ತಾ ಹಾಲ್ಗೆ ನಾನು ತೆಗೆದಿಟ್ಟಿರ್ತೀವಿ ತುಪ್ಪ ಕಾಯಿಸೋಕ್ಕೆ ಅಂತ ಅಂದ್ಬಿಟ್ಟು. ಇದು ಬಿಟ್ಟು ಹೆಚ್ಚಿಗೆ ಏನು ಇಡೋಕ್ಕೋಗಲ್ಲ. ಇನ್ನು ಈ ಕಡೆ ಸೈಡ್ ಬಂತು ಅಂತಂದರೆ ನನಗೆ ಏನಾದರೂ ಕುಕ್ಕಿಂಗ್ ಆಗಿರ್ಬೋದು, ಬೇಕಿಂಗ್ ಆಗಿರ್ಬೋದು, ಆ ಥರದಕ್ಕೆ ಏನಾದರೂ ಬೇಕು ಅಂತಂದರೆ ಅದನ್ನೆಲ್ಲ ರೇರಾಗಿ ಯೂಸ್ ಮಾಡೋದ್ರಿಂದ ಅದನ್ನು ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಏನಾದರೂ ಇದ್ದರೆ ಎಕ್ಸ್ಟ್ರಾ ಅದನ್ನು ಇಡ್ತೀನಿ. ಸೊ ಇಷ್ಟೇ ನಾನು ನನ್ನ ಫ್ರಿಜ್ಜಲ್ಲಿ ಇಡೋದು. ಸಂಬಂಧಪಟ್ಟಿದ್ದು ಏನೇ ಕ್ವಶನ್ಸ್ ಇದ್ದರೂ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಬಾಯ್.